ಇದು ಮಧ್ಯರಂಗ. ಈ ಮಧ್ಯರಂಗ ದೇವಸ್ಥಾನ ಒಂದು ನವೀಕರಣ ಆಗ್ತಾ ಇದೆ, ರಿನೋವೇಷನ್ ಮಾಡ್ತಾ ಇದ್ದಾರೆ. ಆದ್ರಿಂದ ದೇವ್ರನ್ನ ಸ್ಥಳಾಂತರ ಮಾಡಿ ಅಲ್ಲಿ ಒಂದು ಮಂಟಪದ ಥರ ಕ್ರಿಯೇಟ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ. ಈ ಮಧ್ಯರಂಗ ದೇವಸ್ಥಾನ ಕಟ್ಟಿದವರು ಚೋಳ ಡೈನಾಸ್ಟಿ 9ನೇ ಸೆಂಚುರಿಯಲ್ಲಿ, 9ರಿಂದ 12ನೇ ಸೆಂಚುರಿಯಲ್ಲಿ ಚೋಳ ಡೈನಾಸ್ಟಿ ಬಂದು ಇದನ್ನು ಕಟ್ಟಿದ್ದು. ಅದಾದ ನಂತರ 12ನೇ ಶತಮಾನದ ಮೇಲ್ಗಡೆ ಹೊಯ್ಸಳ ಡೈನಾಸ್ಟಿ ಹಾಗೆ ನಮ್ಮ ವಿಜಯನಗರದ ರಾಜರು ಕೂಡ ಇದನ್ನು ನೋಡ್ಕೊಂಡಿದ್ದಾರೆ. ತದನಂತರ ನಮ್ಮ ಮೈಸೂರು ರಾಜರು ಕೂಡ ಇದನ್ನು ಡೆವಲಪ್ ಮಾಡಿ ಈ ದೇವಸ್ಥಾನನ ಮುಂದೆ ಹೇಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಮಾಡ್ಕೊಂಡು ಹೋಗಿದ್ದೀವಿ. ಕಾವೇರಿ ತೀರದಲ್ಲಿ ಬರುವಂಥ ಇದು ಮಧ್ಯರಂಗನ ದೇವಸ್ಥಾನ. ಆದಿರಂಗ ಹಾಗೂ ಶ್ರೀರಂಗಂ ಈ ಎರಡರ ಮಧ್ಯ ಇರುತ್ತೆ. 3 ಕೂಡ ಕಾವೇರಿ ನದಿ ಹರಿಯುತ್ತೆ. ಅದಾದಮೇಲೆ ಇನ್ನೂ 2 ದೇವಸ್ಥಾನ ಹೇಳ್ತೀನಿ ಅಂದಿದೆ, ಅದು ಕೂಡ ಕಾವೇರಿ ನದಿ ಹರಿಯುತ್ತೆ. ಇದು ಮಧ್ಯರಂಗ ಅಂತ ಕರೀತಾರೆ ಅದರಲ್ಲಿ. ಹಾಗೆ ಇಲ್ಲಿ ಈ ದೇವ್ರ ಹತ್ರ ಈ ದೇವ್ರ ಸ್ವಲ್ಪ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂತಂದರೆ, ಕೆಲವು ಋಷಿಮುನಿಗಳು ಇಲ್ಲಿಗೆ ಬಂದು ಅವ್ರು ಏನೇ ಸಾಧನೆ ಮಾಡೋಕ್ಕೂ ಮುಂಚೆ ಈ ದೇವ್ರ ಹತ್ರ ಬಂದು ಒಂದು ಏನೋ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕಪ್ಪ ಅಂದರೆ ಈ ದೇವರು ಎಲ್ಲರಿಗೂ ಕರುಣಿಸೋದು ಜಾಸ್ತಿ. ಮಧ್ಯರಂಗ ಇಲ್ಲಿ ಏನೇ ಕೇಳ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ.